ನಾನು ಇದುವರೆಗಿಂತ ಮುಂಚೆನೇ ಹೇಳೋಕ್ಕೆ ಶುರು ಮಾಡಿದ್ದೆ. ಸಿದ್ಧಲಿಂಗನವರು ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ, ಚಿತ್ರಗಳನ್ನ ಹೇಳ್ಕೊಂಡು ಬಂದೆ. ಒಂದು ವಿಷಯ ನಾನು ಹೇಳಕ್ಕೆ ಬರ್ತೀನಿ. ನಮ್ಮ ಗುರುಗಳಾದ ಸಿದ್ಧಲಿಂಗನವರು ದಿಢೀರಂತ ಡೈರೆಕ್ಟ್ರ್ ಆಗಲಿಲ್ಲ. ಸಿನಿಮಾ ರಂಗದಲ್ಲಿ ಬಹಳ ನಿಕೃಷ್ಟವಾದ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬಂದವರು. ಪೇಂಟಿಂಗು, ಕಾರ್ಪೆಂಟ್ರು, ಫ್ಲೋರ್ ಒರೆಸೋದು, ಕಸ ಗುಡಿಸೋದು, ಈ ಥರದ್ದು ಕೆಲಸಗಳೆಲ್ಲ ಮಾಡಿಕೊಂಡು ಡೈರೆಕ್ಟ್ರಾಗಿ ಬಂದವರು ಸಿದ್ಧಲಿಂಗಯ್ಯನವರು. ಎಲ್ಲನೂ ಅವರು ಇರ್ತಿದ್ದನ್ನು ನಾವು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಇದ್ಕೊಂಡು, ನವಜೋತ ಸ್ಟುಡಿಯೋ ಅದರಲ್ಲಿ ಇದ್ಕೊಂಡು ಅವರು ಕೆಲಸ ಮಾಡ್ತಾ ಬಂದವರು. ಬಟ್ ಅವರು ಏನಂದರೆ ಒಂಥರ ಅವರು ಕೂಡ ನಿಷ್ಠಾವಂತರು, ಚೆನ್ನಾಗಿ ಕೆಲಸ ಮಾಡೋದು. ಆಮೇಲೆ ಇದು ಅದು ಅವೆಲ್ಲ ಏನಿಲ್ಲ. ಯಾವುದೋ ಆವಾಗ ನಂಗೆ ತಿಳಿದ ಮಟ್ಟಿಗೆ ನಮ್ಮ ಗುರುಗಳು ಬೀಡಿ ಹೊಡೆಯೋರು ಇಲ್ಲ ವಿಲ್ಸ್ ಎತ್ತಾಯಿದ್ರು. ಅಲ್ಲ, ನಾನು ನೋಡೋಕ್ಕೆ ಮುಂಚೆನೂ ಈ ಥರದ ಓದ್ತಾಯಿದ್ರು. ಹಂಗೆ ಅವ್ರಿಗೇನಾಯಿತು, ಅಲ್ಲಿಂದ ಅವ್ರಿಗೆ ಅವರು ಮದ್ರಾಸಿಗೆ ಬಂದರು, ಇಲ್ಲಿ ಲಾಭ ಇಲ್ಲ ಅಂತ. ಅಲ್ಲಿ ಬಂದಾಗ ಮದ್ರಾಸಿಗೆ ಬಂದಾಗ ನಾನು ಹೇಳಿದೆ ಮೊದಲೇ, ಒಂದು ಶಂಕರ್ ಸಿಂಗು ಆಮೇಲೆ ವಿಠಲಾಚಾರ್ಯರು ಮಾಡಿದ್ದು ಒಂದು ಕಂಪನಿ ಅಂತ, ವಿಠಲ್ ಪ್ರೊಡಕ್ಷನ್ಸ್ ಅಂತ. ಅಲ್ಲಿಗೆ ಇವರು ಬಂದರು, ಸಿದ್ಧಲಿಂಗಣ್ಣ. ಅಲ್ಲಿ ಕನ್ನಡದವರೊಬ್ಬರು ಬೇಕಾಗಿತ್ತು, ಅದಕ್ಕೆ ಅಲ್ಲಿ ಬಂದರು. ಅವರು ಸ್ವಲ್ಪ ಕಿಚನ್ ಕೆಲಸ ಮಾಡ್ತಾ ಕನ್ನಡನೂ ಕಲ್ತ್ಕೊಂಡ್ರು, ತೆಲುಗುನೂ ಕಲ್ತ್ಕೊಂಡ್ರು. ಅವ್ರ ಜೊತೆನೇ ಇದ್ದವರನ್ನು ಕೂಡ ವಿಜಯ್ ರೆಡ್ಡಿ ಅವರು ಕೂಡ ಅಲ್ಲಿ ವಿಠಲ್ ಪ್ರೊಡಕ್ಷನ್ಸಲ್ಲೇ ಇದ್ದಿದ್ದು, ಇಬ್ಬರು ಇದ್ದಿದ್ದು. ಸೊ ಇವರು ಕನ್ನಡನೂ ಬರ್ತಿದ್ದರಿಂದನೇ ಇವರು ಕನ್ನಡ ಪಿಕ್ಚರ್ಗಳಲ್ಲೇ ಮಾಡೋಕ್ಕೆ ಶುರು ಮಾಡ್ತಿದ್ರು. ಆಮೇಲೆ ಇವರು ಬಹಳ ಒಳ್ಳೊಳ್ಳೆ ಪಿಕ್ಚರ್ಗಳಿಗೆ ನಮ್ಮ ಗುರುಗಳು ಕೆಲಸ ಮಾಡಿದ್ದಾರೆ. ಇವನ್ ಬಲೆ ಜೋಡಿ ಕೆಲಸನೂ ಮಾಡಿದ್ದಾರೆ. ಬಲೆ ಜೋಡಿ ಅದರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ನಮ್ಮ ಗುರುಗಳು. YR ಸ್ವಾಮಿಯವರು ಶಿಷ್ಯಂದರು ಅವರು ನಮ್ಮ ಗುರುಗಳು. ಸೊ ಹಿಂಗಾಯಿತು. ಒಂದೇನು ಅಂತ ಹೇಳಿದ್ರೆ, ರಾಜ್ಕುಮಾರ್ ಕಾಂಪೌಂಡ್ ಭಾಳ ಹತ್ತಿರವಾಗಿತ್ತು ಅವ್ರಿಗೆ, ಅಣ್ಣವರಾಗಲಿ ಅಥವಾ ವರದಪ್ಪನವರಾಗಲಿ ಇವರುಗಳೆಲ್ಲ. ಯಾಕೆಂದರೆ ಅವರು ಸಿದ್ಧಲಿಂಗಣ್ಣನ ಮನೆಯವರು ಕೂಡ ಇಲ್ಲಿ ಬಂದು ಅಣ್ಣವ್ರ ಮನೆಗೆ ಬಂದು ಮಾತಾಡಿಕೊಂಡು ಹೋಗ್ತಾಯಿದ್ರು. ಸೊ ಇವನು ಒಳ್ಳೆಯ ಅಸೋಸಿಯೇಟ್ ಡೈರೆಕ್ಟರ್ ಅನ್ನೋದು ಇವ್ರುಗಳಿಗೆ ಗೊತ್ತಿತ್ತು. ಯಾಕೆ ಇವ್ರಿಗೂ ಅವಕಾಶ ಕೊಡಬೇಕು ಅನ್ನೋದು ಕೂಡ ಅವ್ರ ಮನಸ್ಸಲ್ಲಿ ಇತ್ತು. ಆ ಟೈಮಲ್ಲಿ ಏನೋ ಒಂದು ಅದೃಷ್ಟ, ದ್ವಾರಕೀಶ್ ಚಿತ್ರ ಬಂತು, ಅದು ಬೇರು ಮುತ್ತಣ್ಣ ಬಂತು, ಅದು ದಾಖಲೆ ಆಗೋಯ್ತು. ಅದನ್ನೆಲ್ಲ ಹೇಳ್ಕೊಂಡೇ ಬಂದಿದ್ದೀನಿ ನಾನು. ಅವ್ರು ಮಾಡಿದ ಚಿತ್ರಗಳೆಲ್ಲ ಹೇಳ್ಕೊಂಡು ಬಂದೆ. ಬಂಗಾರದ ಮನುಷ್ಯ ಅದ್ಧೂರಿ ಆಯಿತು, 2 ವರ್ಷ ಓಡ್ತು. ಓಡಿದ ಕಡೆ ಎಲ್ಲ ತೆಗೆದಿದ್ದೇನೆ, ಅದೇ ಒಂದು ಆಯಿತು. ಅದಾಯಿತು. ಅದಾದ ಮೇಲೆ ನಾನು ಹೇಳಿದೆ, ದೂರದ ಬೆಟ್ಟ ಅಂತ ಒಂದು ಚಿತ್ರ ಮಾಡಿದ್ರು. ಅದು ಏನೋ ಒಂದು ಯಾರ್ದು ಅದೃಷ್ಟ ಸರಿ ಇಲ್ವೋ ಏನು ಕತೆನೋ, ಅದು ದೂರದ ಬೆಟ್ಟನೇ ಆಗೋಯ್ತು. ಹಲವು ಜನಕ್ಕೆ ದೂರದ ಬೆಟ್ಟ ಆಯಿತು ಅಂತ ಹಿಂದೆ ಹೇಳಿದ್ದೆ ನಾನು. ಪುನಃ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ